ಪತ್ರಕರ್ತರಿಗೆ ಮತ್ತು ಮಾಧ್ಯಮದ ಎಲ್ಲ ಮಿತ್ರರಿಗೆ ಪ್ರಿಂಟ್ ಮೀಡಿಯಾ ಮತ್ತು ಎಲ್ಲ ಇಬ್ಬರಿಗೂ ಸಹ ಸ್ವಾಗತವನ್ನು ಬಯಸುತ್ತಾ, ದೇಶದಲ್ಲಿ ಮೊನ್ನೆ ನಡೆದಂಥ ಆಪರೇಷನ್ ಸಿಂಧೂರ್ ಇದರಲ್ಲಿ ಹೋರಾಟ ಮಾಡಿದಂಥ ದೇಶದ ನನ್ನ ಸೈನಿಕರಿಗೆ ನಾನು ಇವತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇಡೀ ರಾಷ್ಟ್ರ ತಿರುಗಿ ನೋಡುವಂಥ ಇಂಥ ಸಂದರ್ಭದಲ್ಲಿ ನಮ್ಮ ಸೈನಿಕರು ಉತ್ತಮವಾದಂಥ ಹೋರಾಟವನ್ನು ಮಾಡಿದರು. ಅವರಿಗೆ ಇಡೀ ದೇಶದ ಜನ ನಮನ ಮಾಡಿದ್ದಾರೆ. ಹಾಗೆ ನಾವು ಸಹ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಆದರೆ ಒಂದು ಬೇಜಾರು ಏನಂತ ಹೇಳಿದ್ರೆ, ಈ ದೇಶದ ಎಲ್ಲ ಜಾತಿ ಧರ್ಮದವರು, ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲರೂ ಪಾಕಿಸ್ತಾನವನ್ನು ಉಡಿಸ್ ಮಾಡಬೇಕು ಅನ್ನೋದನ್ನ ಭಾಳ ಜನ ಕಾಯ್ತಾ ಇದ್ರು. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಆದರೆ ಅದು ಯಾಕೋ ನನಗೆ ಆಗಲಿಲ್ಲ ಅನ್ನೋದು ಒಂದು ಬೇಸರ ಬಿಟ್ಟರೆ, ಆದರೆ ನಮ್ಮ ಸೈನಿಕರು ಮಾತ್ರ ಹೋರಾಟವನ್ನು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಪ್ರಾರ್ಥನೆ ಇತ್ತು, ಪಾಕಿಸ್ತಾನ ತೆಗಿಬೇಕು ಅನ್ನೋದು ಒಂದೇ ಗುರಿಯಲ್ಲಿ ಇಟ್ಕೊಂಡಿದ್ದರು. ನೋಡಿ, ಮುಸ್ಲಿಮ್ಸು ಸಹ ಪ್ರಾರ್ಥನೆ ಮಾಡಿದರು. ಮುಸ್ಲಿಮ್ಸು, ಇಡೀ ದೇಶದ ಮುಸ್ಲಿಮ್ಸು ಸಹ ಈ ಸರಿ ಭಾರತೀಯರ ಪರವಾಗಿ ಈ ಸರಿ ನಿಂತ್ಕೊಂಡ್ರು, ಕ್ರಿಶ್ಚಿಯನ್ರು ನಿಂತ್ಕೊಂಡ್ರು. ಅಂದರೆ ಇಡೀ ಭಾರತ ಪಾಕಿಸ್ತಾನ ಎದುರಾಗಿ ನಿಂತಿತ್ತು ಅಂದಾಗ ಇಂಥ ಸಂದರ್ಭದಲ್ಲಿ ಉಡಿಸ್ ಮಾಡಬೇಕಾಯ್ತು ಪಾಕಿಸ್ತಾನ ಅನ್ನೋದಂತ ಇಡೀ ದೇಶದ ಜನ ಕಾತರದಲ್ಲಿದ್ದರು. ಅದೊಂದು ಆಗಲಿಲ್ಲ. ಅಷ್ಟು ಬಿಟ್ಟರೆ ಸೈನಿಕರ ಹೋರಾಟ ಮಾತ್ರ ತುಂಬ ಚೆನ್ನಾಗಿ ನಡೆದಿದೆ. ಅದಕ್ಕೆ ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಈ ಸಂದರ್ಭದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಪತ್ರಕರ್ತರಿಗೆ ಮತ್ತು ಮಾಧ್ಯಮದ ಎಲ್ಲ ಮಿತ್ರರಿಗೆ ಪ್ರಿಂಟ್ ಮೀಡಿಯಾ ಮತ್ತು ಎಲ್ಲ ಇಬ್ಬರಿಗೂ ಸಹ ಸ್ವಾಗತವನ್ನು ಬಯಸುತ್ತಾ, ದೇಶದಲ್ಲಿ ಮೊನ್ನೆ ನಡೆದಂಥ ಆಪರೇಷನ್ ಸಿಂಧೂರ್ ಇದರಲ್ಲಿ ಹೋರಾಟ ಮಾಡಿದಂಥ ದೇಶದ ನನ್ನ ಸೈನಿಕರಿಗೆ ನಾನು ಇವತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇಡೀ ರಾಷ್ಟ್ರ ತಿರುಗಿ ನೋಡುವಂಥ ಇಂಥ ಸಂದರ್ಭದಲ್ಲಿ ನಮ್ಮ ಸೈನಿಕರು ಉತ್ತಮವಾದಂಥ ಹೋರಾಟವನ್ನು ಮಾಡಿದರು. ಅವರಿಗೆ ಇಡೀ ದೇಶದ ಜನ ನಮನ ಮಾಡಿದ್ದಾರೆ. ಹಾಗೆ ನಾವು ಸಹ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಆದರೆ ಒಂದು ಬೇಜಾರು ಏನಂತ ಹೇಳಿದ್ರೆ, ಈ ದೇಶದ ಎಲ್ಲ ಜಾತಿ ಧರ್ಮದವರು, ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲರೂ ಪಾಕಿಸ್ತಾನವನ್ನು ಉಡಿಸ್ ಮಾಡಬೇಕು ಅನ್ನೋದನ್ನ ಭಾಳ ಜನ ಕಾಯ್ತಾ ಇದ್ದರು. ಆದರೆ ಅದು ಯಾಕೋ ನನಗೆ ಆಗಲಿಲ್ಲ ಅನ್ನೋದು ಒಂದು ಬೇಸರ ಬಿಟ್ಟರೆ, ಆದರೆ ನಮ್ಮ ಸೈನಿಕರು ಮಾತ್ರ ಹೋರಾಟವನ್ನು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಪ್ರಾರ್ಥನೆ ಇತ್ತು, ಪಾಕಿಸ್ತಾನ ತೆಗಿಬೇಕು ಅನ್ನೋದು ಒಂದೇ ಗುರಿಯಲ್ಲಿ ಇಟ್ಕೊಂಡಿದ್ದರು. ನೋಡಿ, ಮುಸ್ಲಿಮ್ಸು ಸಹ ಪ್ರಾರ್ಥನೆ ಮಾಡಿದರು. ಮುಸ್ಲಿಮ್ಸು, ಇಡೀ ದೇಶದ ಮುಸ್ಲಿಮ್ಸು ಸಹ ಈ ಸರಿ ಭಾರತೀಯರ ಪರವಾಗಿ ಈ ಸರಿ ನಿಂತ್ಕೊಂಡ್ರು, ಕ್ರಿಶ್ಚಿಯನ್ರು ನಿಂತ್ಕೊಂಡ್ರು. ಅಂದರೆ ಇಡೀ ಭಾರತ ಪಾಕಿಸ್ತಾನ ಎದುರಾಗಿ ನಿಂತಿತ್ತು ಅಂದಾಗ ಇಂಥ ಸಂದರ್ಭದಲ್ಲಿ ಉಡಿಸ್ ಮಾಡಬೇಕಾಯ್ತು ಪಾಕಿಸ್ತಾನ ಅನ್ನೋದಂತ ಇಡೀ ದೇಶದ ಜನ ಕಾತರದಲ್ಲಿದ್ದರು. ಅದೊಂದು ಆಗಲಿಲ್ಲ. ಅಷ್ಟು ಬಿಟ್ಟರೆ ಸೈನಿಕರ ಹೋರಾಟ ಮಾತ್ರ ತುಂಬ ಚೆನ್ನಾಗಿ ನಡೆದಿದೆ. ಅದಕ್ಕೆ ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಈ ಸಂದರ್ಭದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ,